ವಾಣಿಜ್ಯ ಗ್ಯಾಸ್ ದರ ಏರಿಕೆ ಹೋಟೆಲ್ ಮಾಲೀಕರ ಪ್ರೊಟೆಸ್ಟ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದೆ ಹೋರಾಟ ವಾಣಿಜ್ಯ ಗ್ಯಾಸ್ ದರ ಏರಿಕೆ ಹೋಟೆಲ್ ಮಾಲೀಕರ ಪ್ರೊಟೆಸ್ಟ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇದೆ ಕೆಆರ್ಎಸ್ ಪಕ್ಷ ಹೋಟೆಲ್ ಮಾಲೀಕರ ಸಂಘದಿಂದ ಪ್ರತಿಭಟನೆ ವಿದ್ಯುತ್ ದರ ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆ ವಿರೋಧಿಸಿ ಹೋರಾಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಹೋಟೆಲ್ ಮಾಲೀಕರ ಕಿಡಿ ವಾಣಿಜ್ಯ ಕಮರ್ಷಿಯಲ್ ಗ್ಯಾಸ್ ಬೆಲೆ ಹೆಚ್ಚಳ ಆಗಿದೆ ವಿದ್ಯುತ್ ದರ ಏರಿಕೆ ಆಗಿದೆ ಒಂದ್ ಕಡೆ ಕೆಆರ್ಎಸ್ ಪಕ್ಷ ಹೋಟೆಲ್ ಮಾಲೀಕರ ಸಂಘದಿಂದ ಪ್ರತಿಭಟನೆ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯುತ್ ದರ ಮತ್ತು ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಕಿಡಿಯನ್ನ ಕಾರ್ತಾ ಇದ್ದಾರೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ 3,000 ವರೆಗೂ ಬಂದು ತಲುಪಿದೆ 993 ರೂಪಾಯಿ ಒಂದೇ ಬಾರಿ ಏರಿಕೆ ಆಗಿರುವಂಥದ್ದು ಯಾವತ್ತೂ ಸಹಿತ ಹಿಸ್ಟ್ರಿಯಲ್ಲೇ ಈ ಮಟ್ಟಿಗೆ ದರ ಏರಿಕೆ ಆಗಿರಲಿಲ್ಲ ಗ್ಯಾಸ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆ ಆಗಿರುವಂಥದ್ದು ದುಬಾರಿ ದುನಿಯಾ ಪೂರಿ ಮೊದಲು 80ರಿಂದ ಈಗ 100 ರೂಪಾಯಿ ಏರಿಕೆ ಎಸ್ ನೋಡಿ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಅಂತ ಅಂದಮೇಲೆ ಹೋಟೆಲ್ ಮಾಲೀಕರು ಊಟ ತಿಂಡಿಯ ಬೆಲೆ ಏರಿಕೆ ಮಾಡಲೇಬೇಕು ಅನಿವಾರ್ಯತೆ ಇದೆ ಬಟ್ ಇದಕ್ಕೆ ಗ್ರಾಹಕರು ವಿರೋಧ ವ್ಯಕ್ತಪಡಿಸ್ತಾರೆ ಇಲ್ಲಿ ಯಾವ ರೀತಿಯಾಗಿ ಬೆಲೆ ಏರಿಕೆ ಆಗಿದೆ ನೀವು ಗಮನಿಸಬಹುದು ಒಂದ್ ಕಡೆ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಪೂರಿ ರೇಟ್ ಮುಂಚೆ ಎಷ್ಟಿತ್ತು 80 ರೂಪಾಯಿ ಇತ್ತು ಈಗ 100 ರೂಪಾಯಿ ಆಗಿದೆ 20 ರೂಪಾಯಿ ಏರಿಕೆ 60 ರೂಪಾಯಿ ಇದ್ದಂಥ ಪುಳಿಯೋಗರೆ ಈಗ 80 ರೂಪಾಯಿ ಆಗಿದೆ ಅಲ್ಲಿ 20 ರೂಪಾಯಿ ಏರಿಕೆ ಆಗಿದೆ 2 ಚಪಾತಿಗೆ 40 ರೂಪಾಯಿ ಇತ್ತು ಈಗ 50 ರೂಪಾಯಿ ಮಸಾಲೆ ದೋಸೆ ಮೊದಲು 80 ರೂಪಾಯಿ ಇತ್ತು ಈಗ 100 ರೂಪಾಯಿ ಏರಿಕೆ ಅಂದ್ರೆ ಅನಿವಾರ್ಯತೆ ಐತೆ ಇಲ್ಲಿ ಏರಿಕೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥದ್ದು ಕಾಫಿ ತಿಂಡಿ ಊಟದ ಬೆಲೆ ಎಲ್ಲ ಏರಿಕೆ ಆಗಿದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಾನ್ ವೆಜ್ ವೆಜ್ ಎಲ್ಲ ಬೆಲೆಗಳು ಏರಿಕೆ ಆಗಿದೆ ಹೀಗಾದಂಥ ಸಂದರ್ಭದಲ್ಲಿ ಒಂದು ಕಡೆ ಗ್ರಾಹಕರು ಏನು ಮಾಡ್ತಾರೆ ಅನಿವಾರ್ಯ ಇದ್ದವ್ರು ಬರ್ತಾರೆ ಇಲ್ಲದೆ ಇದ್ದವ್ರು ನಾವು ಮನೇಲೆ ಮಾಡ್ಕೊಂಡು ತಿಂದ್ಬಿಟ್ರೆ ಆಯ್ತು ಬಿಡಪ್ಪ ಇದೆಲ್ಲ ಯಾಕೆ ಬೇಕು ಜಂಜಾಟ ಹೋಟೆಲ್ಗೆ ಹೋಗಿ ಇಷ್ಟು ದುಡ್ಡು ನಾವು ಯಾಕೆ ಕೊಡಬೇಕು ಅನ್ನುವಂಥ ಯೋಚನೆ ಮಾಡ್ತಾರೆ ಒಂದು ಕಡೆ ಲಾಸ್ ಆಗುತ್ತೆ ನಮಗೆ ಕಸ್ಟಮರ್ಸ್ಗೂ ನಾವು ಬೆಲೆಯನ್ನು ಏರಿಕೆ ಮಾಡಬೇಕು ಈ ರೀತಿಯಾಗಿ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು ಮುಂಚೆ ನಾವು ನೋಡಿದ್ರಿ ಸ್ಟಾರ್ಟಿಂಗಲ್ಲಿ 10 ರೂಪಾಯಿ ಏರಿಕೆ ಆಗಿತ್ತು ಎಲ್ಲ ಊಟ ತಿಂಡಿ ಪದಾರ್ಥಗಳ ಮೇಲೆ ಈಗ 20 ರೂಪಾಯಿ ಏರಿಕೆ ಆಗಿದೆ 3,000 ಕಮರ್ಷಿಯಲ್ ಗ್ಯಾಸ್ ಆದರೆ ಇನ್ನೇನು ಮಾಡೋಣ ವಿದ್ಯುತ್ ದರನೂ ಕೂಡ ಏರಿಕೆ ಆಗಿದೆ ಇದೇನು ಮಾಡೋಣ ಆಪ್ಷನ್ ಇಲ್ವಲ್ಲ ನಮಗೆ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಗ್ಯಾಸ್ಗಳು ಸಪ್ಲೈ ಆಗ್ತಾ ಇದೆ ಅನಿಲ ಸಪ್ಲೈ ಆಗ್ತಾ ಇದೆ ಇರಾನ್ ಇಸ್ರೇಲ್ ಏನು ಯುದ್ಧ ಆಗುತ್ತಾ ಅಲ್ವಾ ಯುದ್ಧದಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಏನು ಬಂದ್ ಮಾಡಲಾಗುತ್ತಲ್ಲ ಅಲ್ಲಿಂದ ಸಪ್ಲೈ ಆಗ್ತಾ ಇದೆ ಇಲ್ಲಿಂದ ಏನು ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್ ಇತ್ತು ಬಟ್ ಸಡನ್ ಆಗಿ ಇರಾನ್ ಮತ್ತೆ ಅಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ಕೊಳ್ಳುತ್ತೆ ಅದರಿಂದ ಮತ್ತಷ್ಟು ಎಫೆಕ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿ ಹೇಳಿದ್ರು ಹಾಗಾಗಿ ನಮ್ಮ ದೇಶದಲ್ಲೇ ಇದನ್ನು ಸ್ಟೋರೇಜ್ಗೆ ಅಂತ ಹೇಳಿ ನಮ್ಮ ದೇಶದಲ್ಲೇ ರೆಡಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಸ್ ಮಾಡ್ತಾ ಇದ್ದೀವಿ ಅಂತ ಬಟ್ ಇಲ್ಲಿ ಎಲ್ಲವೂ ಕೂಡ ಸಡನ್ನಾಗಿ ಆಗೋದಿಲ್ಲ ಅದಕ್ಕೆ ವರ್ಷಾನುಗಟ್ಟಲೆ ಬೇಕು ವರ್ಷಗಳೇ ಕಾಯಬೇಕು ಬಟ್ ಸದ್ಯದ ಸ್ಥಿತಿಯಲ್ಲಿ ದುಬಾರಿ ದುನಿಯಾ ಆಗ್ಬಿಟ್ಟಿದೆ ಸೊ ಹೀಗಾಗಿ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ತಾವೆ ಸರ್ಕಾರ ಕಾದು ನೋಡಬೇಕು